ನಮಸ್ಕಾರ ವೀಕ್ಷಕರೇ, ನಮ್ಮನೆ ಡಾಕ್ಟರ್ನ ಇವತ್ತಿನ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ. ನಮ್ಮ ಹಿರಿಯರೆಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಂತ ಹೇಳೋರು. ಅವರು ಆ ಮಾತನ್ನ ಯಾವ ಅರ್ಥದಲ್ಲಿ ಹೇಳ್ತಿದ್ರೋ ಗೊತ್ತಿಲ್ಲ. ಆದ್ರೆ ಆರೋಗ್ಯಕರ ಲೈಫ್ ಸ್ಟೈಲ್ ಅನ್ನ ಬಯಸ್ತಿರೋ, ಔಷಧ ಬಳಕೆಯಿಂದ ಬೇಸತ್ತಿರೋ ಈಗಿನ ಕಾಲದ ನಮ್ಗೆ ಯೋಗ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅನ್ನೋದನ್ನು ತೋರಿಸಿಕೊಟ್ಟಿದೆ. ಇವತ್ತು ನಾವು ನಿಮ್ಗೆ ತೋರಿಸ್ತಿರೋ 8 ಮುದ್ರೆಗಳು ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಬಹಳ ಸಹಾಯಕ. ಜ್ಞಾನ ಮುದ್ರೆ. ಈ ಮುದ್ರೆಯಿಂದ ನಮ್ಗೆ ತಿಳುವಳಿಕೆ, ಜ್ಞಾನ, ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜ್ಞಾನ ಮುದ್ರೆಯನ್ನ ಧ್ಯಾನ ಮಾಡುವಾಗ ಮತ್ತು ಉದ್ವೇಗ, ಚಿಂತೆಗಳನ್ನ ಕಮ್ಮಿ ಮಾಡಿ ರಿಲ್ಯಾಕ್ಸ್ ಆಗ್ಬೇಕು ಅಂದಾಗ ಬಳಸಲಾಗುತ್ತೆ. ವಾಯು ಮುದ್ರೆ. ಈ ಮುದ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ವಾಯುವನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ನಿಮ್ಮ ದೇಹದಲ್ಲಿರೋ ವಾಯುವನ್ನ ಹೊರಹಾಕಿ ದೇಹ ಮತ್ತು ಮನಸ್ಸಿನ ನಡುವಿನ ಸಮತೋಲನವನ್ನ ಕಾಪಾಡಲು ಈ ಮುದ್ರೆ ಸಹಾಯ ಮಾಡುತ್ತೆ. ಪೃಥ್ವಿ ಮುದ್ರೆ. ರಕ್ತ ಸಂಚಲನ ಹೆಚ್ಚು ಮಾಡಲು, ನಿಶ್ಶಕ್ತಿ ಕಡಿಮೆಗೊಳಿಸಲು, ಪಚನ ಕ್ರಿಯೆಯನ್ನು ವರ್ಧಿಸಲು ಈ ಮುದ್ರೆ ಸಹಾಯ ಮಾಡುತ್ತಂತೆ. ಅಲ್ಲದೆ ಕೂದಲ ಉದುರುವಿಕೆ ಹೆಚ್ಚಿದ್ದವರಿಗೆ ಹೊಸ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅಂಗಾಂಶಗಳು, ಮೂಳೆಗಳು, ಮಾಂಸ, ಚರ್ಮ, ಸ್ನಾಯುಗಳ ಬಲವರ್ಧನೆಗೆ ಸಹಕಾರಿಯಾಗೋದ್ರ ಜೊತೆಗೆ ತೂಕ ಕಡಿಮೆಗೊಳಿಸಲು ಈ ಮುದ್ರೆ ಉಪಕಾರಿ. ಅಲ್ಸರ್ಗಳು ಮತ್ತೆ ಉರಿಗಳನ್ನು ಕಮ್ಮಿ ಮಾಡಲು ಇದರಿಂದ ಸಾಧ್ಯ. ಅಗ್ನಿ ಮುದ್ರೆ. ಈ ಮುದ್ರೆ ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸುತ್ತೆ, ವ್ಯಾಕುಲತೆಯನ್ನ ದೂರಗೊಳಿಸುತ್ತೆ. ನಿಮ್ಮ ದೇಹದ ತಾಪಮಾನ ಅಸಾಮಾನ್ಯವಾಗಿ ಕಮ್ಮಿಯಾದಲ್ಲಿ, ಚರ್ಮ, ದೇಹ, ಮಂಡಿ ಮತ್ತು ಕೈಗಳು ತುಂಬಾ ತಣ್ಣಗಾದಲ್ಲಿ, ಚಳಿ ತಡೆಯಲು ಸಾಧ್ಯವಾಗದಿದ್ದಲ್ಲಿ ಪಚನ ಕ್ರಿಯೆಯನ್ನ ಸರಿಯಾಗಿಸಬೇಕು, ಹಸಿವು ಸರಿ ಮಾಡಬೇಕು, ಮಲಬದ್ಧತೆಯನ್ನು ನಿವಾರಿಸಬೇಕು, ಬೆವರು ಬರಿಸಬೇಕು ಎಂದಾದಾಗ ಈ ಮುದ್ರೆಯನ್ನು ಬಳಸಿ. ವರುಣ ಮುದ್ರೆ. ಈ ಮುದ್ರೆ ದೇಹದಲ್ಲಿರೋ ದ್ರವ್ಯಗಳನ್ನ ಕ್ರಮಗೊಳಿಸೋದ್ರಿಂದ ಇದು ಚರ್ಮಕ್ಕೆ ಬಹಳ ಒಳ್ಳೆಯದು ಅಂತ ಹೇಳಲಾಗಿದೆ. ಈ ಮುದ್ರೆಯು ದೇಹದಲ್ಲಿ ನೀರಿನಂಶ ಕಡಿಮೆ ಆಗೋದನ್ನ ತಡೆಯುತ್ತೆ. ದೇಹದಲ್ಲಿ ನೀರಿನ ಸಮತೋಲನ ಸರಿಯಾಗಿರೋದ್ರಿಂದ ಚರ್ಮ ಮೃದುವಾಗುತ್ತೆ, ಚರ್ಮಕ್ಕೆ ಹೊಳಪು ಸಿಗುತ್ತೆ. ಜೊತೆಗೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಕಿಡ್ನಿ ಮತ್ತೆ ಲಿವರ್ ಅನ್ನ ಆರೋಗ್ಯಕರವಾಗಿಡುತ್ತೆ. ಶೂನ್ಯ ಮುದ್ರೆ. ಶ್ರವಣ ದೋಷ ಇದ್ದವರಿಗೆ ಈ ಮುದ್ರೆ ಲಾಭದಾಯಕ. ಕಿವಿ ನೋವುಗಳು, ಕಿವಿಗಳ ಗುಯಿಂಗುಟ್ಟುವಿಕೆ, ಭಾಗಶಃ ಅಥವಾ ಸಂಪೂರ್ಣ ಕಿವುಡುತನ ಮತ್ತು ಯಾತ್ರೆಯಲ್ಲಿ ಉಂಟಾಗುವ ಅಸ್ವಸ್ಥತೆಗಳ ಚಿಕಿತ್ಸೆಯಲ್ಲಿ ಈ ಮುದ್ರೆ ಸಹಾಯ ಮಾಡುತ್ತೆ. ಪ್ರಾಣ ಮುದ್ರೆ. ಈ ಮುದ್ರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಉತ್ತಮಗೊಳಿಸುತ್ತೆ, ದೇಹದಲ್ಲಿ ಉತ್ಸಾಹ ತುಂಬುತ್ತೆ, ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನ ಕಮ್ಮಿಗೊಳಿಸುತ್ತೆ, ದೃಷ್ಟಿಯನ್ನ ವೃದ್ಧಿಸುತ್ತೆ, ವಿಟಮಿನ್ ಕೊರತೆಯನ್ನ ನೀಗಿಸುತ್ತೆ. ಅಷ್ಟೇ ಅಲ್ಲ, ಚೆನ್ನಾಗಿ ನಿದ್ರೆ ಬರುವಂತೆನೂ ಮಾಡುತ್ತೆ. ಅಪಾನ ಮುದ್ರೆ. ಈ ಮುದ್ರೆ ನಿಮ್ಮ ಹೃದಯವನ್ನ ಬಲಪಡಿಸೋದ್ರಿಂದ ಹೃದ್ರೋಗಿಗಳಲ್ಲಿ ಇದು ವಿಶೇಷವಾಗಿ ಪರಿಣಾಮಕಾರಿ. ಇದು ರಕ್ತದೊತ್ತಡವನ್ನ ಸಹಜ ಸ್ಥಿತಿಗೆ ತರುತ್ತೆ ಮತ್ತೆ ರಕ್ತದ ಚಲನೆಯನ್ನ ಉತ್ತೇಜಿಸುತ್ತೆ. ಇದರಿಂದಾಗಿ ಆಸಿಡಿಟಿ, ಗ್ಯಾಸ್, ಹುಳಿತೆಗಿಂದ ರಿಲೀಫ್ ಸಿಗುತ್ತೆ. ಅಲ್ಲದೆ ಈ ಮುದ್ರೆ ಮೂಳೆಗಳನ್ನ ಬಲಪಡಿಸುತ್ತೆ, ನಿದ್ರಾಹೀನತೆ, ಬಿಕ್ಕಳಿಕೆಯಿಂದ ಮುಕ್ತಿ ನೀಡುತ್ತೆ. ಯೋಗ ಮುದ್ರೆಗಳ ಬಗ್ಗೆ ಇವತ್ತಿನ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.